ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. 24ನೇ ತಾರೀಕು ಅಂದರೆ ಸೋಮವಾರ ನಡೆದಂತಹ ಗಣಿತ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ತಿಳ್ಕೊತೀನಿ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದೇ ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡೋಣ. ಓಕೆನಾ? ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಗಣಿತ ಸರಿ. ಮೊದಲನೇ ಕ್ವಶನ್ ಏನು ಬಂದಿತ್ತು? ಆಲ್ರೆಡಿ ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಇದೆ. ಎಲ್ಲರೂ ಕ್ವಶನ್ ಪೇಪರನ್ನು ತೆಗೆದು ಕೂತ್ಕೊಂಡು ಆನ್ಸರನ್ನು ನೋಡ್ತಾ ಹೋಗ್ರಿ. ಓಕೆನಾ? ನೋಡ್ರಿ, ಒಂದನೇ ಕ್ವಶನ್ ನೋಡ್ರಿ. 2 ಮತ್ತು 3ರ ಲಸ ಒಂದು ಅಂಕಗಳಿಗೆ ಕೇಳಿರುವಂಥದ್ದು. 2 ಮತ್ತು 3ರ ಲಸ. ಆ್ಯಕ್ಚುಲಿ 6ನೇ ಕ್ಲಾಸ್ ಮೆಥಡ್ನ ನೋಡ್ತಾ ಹೋದರೆ ನೀವು ಲಸವನ್ನು ಹೆಂಗೆ ಕಂಡುಹಿಡಿಬೇಕು ಅಂತ ನೋಡ್ರಿ. ಇಲ್ಲಿ 2ನ್ನು ಇಲ್ಲಿ ಬರ್ಕೋಬೇಕು, 3 ಹೀಗೆ ಬರ್ಕೋಬೇಕು. ಓಕೆನಾ? ಈಗ 2 ಸಹಿತ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು. ಹೋಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಒಂದೊಂದೇ ಸಂಖ್ಯೆಯಿಂದ ಭಾಗ ಹೊಡಿತಾ ಬರ್ರಿ. 2 1 2, ಈ 2ರಿಂದ 3 ಭಾಗ ಹೋಗಲ್ಲ ಅಲ್ವಾ? ಆದರೆ 3ನ್ನು ಹಾಗೆ ಬರ್ಕೋಬೇಕು. ಈಗ ಇಲ್ಲಿ ಎಲ್ಲಿ ತನಕ ಭಾಗ ಹೊಡಿತಾ ಹೋಗ್ಬೇಕು ಅಂತ ಕೆಳಗಡೆ 1 ಬರಬೇಕು, ಅಲ್ಲಿ ತನಕ ಭಾಗ ಹೊಡಿತಾ ಹೋಗಬೇಕು. ಇಲ್ಲಿ 1 ಬಂತು, ಓಕೆ. ಈಗ 3 1 3, ಎರಡೂ ಕಡೆ 1 ಬಂತ, ಸರಿ. ಈಗ ಇಲ್ಲಿರೋ ಬಂದಿರುವಂಥ ಸಂಖ್ಯೆಗಳನ್ನು 2ಅನ್ನು ಗುಣಿಸ್ಬೇಕು. 2 ಗುಣಿಸು 3, 2 3 ಎಷ್ಟು? 6. ಆಪ್ಷನ್ ಅದು ಎಲ್ಲಿದೆ? 6 ನೋಡ್ರಿ, ಇಲ್ಲಿ. ಈಗ ನೀವು 10th ಬಂದಿದ್ದೀರಲ್ಲ, ಒಂಚೂರು ಅಪ್ಡೇಟ್ ಆಗಬೇಕು. ಹೇಗೆ ಕಂಡುಹಿಡಿಬೇಕಪ್ಪ? ಅವಿಭಾಜ್ಯ ಅಪವರ್ತನಗಳನ್ನು, ಅವಿಭಾಜ್ಯ ಸಂಖ್ಯೆಗಳನ್ನೇನಾದರೂ ಕೊಟ್ಟಾಗ ಅವಾಗ ಏನು ಮಾಡಬೇಕಂತ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿಬಿಡ್ಬೇಕು. 2 ಮತ್ತು 3 ಕೊಟ್ಟಿದ್ದಾರಲ್ವಾ, 2 ಗುಣಿಸು 3 ಅಂತಂದರೆ 6 ಅಷ್ಟೇ. ಸರಿನಾ? ಸಿಂಪಲ್. ನೆಕ್ಸ್ಟ್ ನೋಡ್ರಿ, 2ನೇ ಲೆಕ್ಕ ನೋಡ್ಕೊಳ್ರಿ. a1x + b1y + c1 = 0 ಮತ್ತು a2x + b2y + c2 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಯು ಐಕ್ಯಗೊಂಡಾಗ ಸರಿಯಾದ ಸಂಬಂಧ. ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಲ್ವಾ, ಐಕ್ಯಗೊಂಡಾಗ ಯಾವ ರೀತಿ ಸಂಬಂಧ ಇರುತ್ತೆ ಅಂಥೇಳಿ. ಸರಿನಾ? ಈಗ ನಿಮ್ಮ ಬುಕ್ಕಲ್ಲಿ ನೋಡೋದಾದರೆ ಪೇಜ್ ನಂಬರ್ 29ರಲ್ಲಿದೆ, ಚೆಕ್ ಮಾಡ್ಕೊಳ್ರಿ. ಐಕ್ಯಗೊಂಡಾಗ ಯಾವ ರೀತಿ ಇರಬೇಕು ನೋಡ್ರಿ. a1 / a2 = b1 / b2 = c1 / c2. 3 ಸಹಿತ ಏನಾಗಿರ್ತದೆ? ಸಮನಾಗಿರ್ತದೆ. ಇಲ್ಲಿ ಯಾವ ಥರ ಬಂದಿದೆ ನೋಡ್ರಿ, ಫಸ್ಟ್ ಒಂದೇ ಬಂದಿದೆ ಆ ಥರ. a1 / a2 = b1 / b2 = c1 / c2. ಸರಿನಾ? ಹಾಂ, ನೋಡ್ಕೊಳ್ರಿ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು 3ನೇದು. ವರ್ಗ ಸಮೀಕರಣ ಅಂದರೆ ಯಾವ ಫಾರ್ಮಲ್ಲಿ ಇರಬೇಕು? ಹೇಗಿರ್ಬೇಕು ನೋಡ್ರಿ. ax² + bx + c = 0. ಈ ಫಾರ್ಮಲ್ಲಿ ಇರಬೇಕು ನೋಡ್ರಿ. ಇಲ್ಲಿ ಎಲ್ಲಿ ಕಾಣಿಸ್ತಾ ಇದೆ? ಇಲ್ಲಿದೆಯಾ? = ಇಲ್ಲ, ಸಮೀಕರಣ ಅಂತ ಹೇಳಕ್ಕೆ ಬರುತ್ತಾ? ಇನ್ನು ಅದರಲ್ಲೂ ವರ್ಗ ಸಮೀಕರಣ ಹೇಳಕ್ಕೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, p(x) ಇಲ್ಲಿ =0ಗೆ ಸಮ ಇದ್ದರೆ ಮಾತ್ರ ಅದು ವರ್ಗ ಸಮೀಕರಣ. ಇಲ್ಲೂ ಇಲ್ಲ. ಹಾಗಾದರೆ ಇದು ಯಾವ ಫಾರ್ಮಲ್ಲಿ ಇದೆ ನೋಡಿ. ax² bx + c = 0. ಈ ಫಾರ್ಮಲ್ಲಿ ಇದೆಯಾ? ಸರಿ. 3ನೇ ಕ್ವಶನ್ ಅರ್ಥ ಆಯ್ತಾ? ಯಾವುದು ಆನ್ಸರು? ಡಿ ಅಂಥೇಳಿ ಆನ್ಸರ್. ಓಕೆ, ಇದರಲ್ಲಿ ಎ ಅಂಥೇಳಿ ಆನ್ಸರ್. ಓಕೆನಾ? ಸರಿ. ನೆಕ್ಸ್ಟ್ ನೋಡ್ಕೊಳ್ರಿ. 4ನೇದು, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿ. ಸಮರೂಪ ಅಂದ್ರೇನು? ಸಮರೂಪ. ಸಮ ಅಂದರೆ ಸಮನಾಗಿರೋದು, ರೂಪ ಅಂದರೆ ಎದುರಿಗೆ ನೋಡಲಿಕ್ಕೆ ಸಮನಾಗಿರಬೇಕು. ಸರಿನಾ? ದೊಡ್ಡ ಸಣ್ಣ ಇದ್ದರೆ ಅದು ನಮಗೆ ಫರಕ್ ಬೀಳಲ್ಲ, ಆದರೆ ಏನಾಗಬೇಕು? ನೋಡಲಿಕ್ಕೆ ಸಮರೂಪ ಆಗಿರಬೇಕು. ಯಾವುದಿರುತ್ತೆ? 2 ಸಮಬಾಹು ತ್ರಿಭುಜಗಳು, ವರ್ಗ ಮತ್ತು ಆಯತ. ವರ್ಗ ಆಯತ ನೋಡ್ಲಿಕ್ಕೆ ಸಮನಾಗಿರುತ್ತಾ? ಇಲ್ಲ. ವರ್ಗ ಮತ್ತು ವಜ್ರಾಕೃತಿ ನೋಡಿ ಈ ರೀತಿ ಬಿಡಿಸಿರ್ತಾರೆ, ಅದರ ವರ್ಗ ನೋಡ್ರಿ ಈ ರೀತಿ ಸಮರೂಪ ಥರ ಕಾಣಿಸ್ತಾ ಇದೆ, ಸೇಮ್ ಕಾಣಿಸ್ತಾ ಇದೆಯಾ ನೋಡಲಿಕ್ಕೆ? ಇಲ್ಲ. ಯಾವುದೇ 2 ತ್ರಾಪಿಜ್ಯಗಳು, ಅದು ಸಹಿತ ಏನಾಗಿರಲ್ಲ? ಸಮನಾಗಿರ. ಹಾಗಾದ್ರೆ ಉತ್ತರ ಯಾವುದು? ಯಾವುದೇ 2 ಸಮಬಾಹು ತ್ರಿಭುಜಗಳು ಏನಾಗಿರ್ತದೆ? ನೋಡಲಿಕ್ಕೆ ಸೇಮ್ ಇರುತ್ತೆ ಸಮಬಾಹು ತ್ರಿಭುಜ. ಓಕೆನಾ? ಸರಿ. ನೆಕ್ಸ್ಟ್ ನೋಡ್ರಿ, 5ನೇದು. ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ ತ್ರಿಜ್ಯ ಎಷ್ಟಿರಬೇಕು? 6. ಗೋಳದ ಘನಫಲ ಕಂಡುಹಿಡುವಂಥ ಸೂತ್ರ ಏನು ಹೇಳ್ರಿ? 4/3 πr³ ಘನಮಾನ. ಇದು ಉತ್ತರ. ಓಕೆನಾ? ನೆಕ್ಸ್ಟ್ 6ನೇದು ನೋಡ್ರಿ. ಇದು ಆಲ್ರೆಡಿ ನಿಮ್ಗೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಏನು ಹೇಳ್ರಿ? ಮೂಲ ಬಿಂದುವಿನಿಂದ p(x, y) ಬಿಂದುವಿಗೆ ಇರುವ ದೂರ. ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಅಂತ ಹೇಳಿದ್ನಲ್ವಾ, ಯಾವ್ದು ಹೇಳ್ರಿ? √(x² + y²). ಇದು 3ನೇದು ರೈಟ್ ಆದ ಉತ್ತರ. ಓಕೆನಾ? ಬರೀ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 7ನೇದು ಏನು ಕೊಟ್ಟಿದ್ದಾರಪ್ಪ? -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದರೆ ಏನು ಹೇಳ್ರಿ? ಡಿ ಅಲ್ವಾ? ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಕೊಳ್ರಿ. ಸರಿ? ಹಾಂ, ಕೊಟ್ಟಿದ್ದಾರಲ್ಲ ಫಸ್ಟು ಇಲ್ಲಿ ಕೊಟ್ಟಿರೋದನ್ನು a1 ಇದೆಯದು, a2 ಇದ್ಯಾವುದು, a3. ಡಿಯನ್ನು ಯಾವ ರೀತಿ ಕಂಡುಹಿಡಬೇಕು ಹೇಳ್ರಿ? ಡಿ = a2 - a1. a2 ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? -3. ಓಕೆನಾ? ಇಲ್ಲಿ ಯಾವ ಚಿಹ್ನೆ ಇದೆ? ಮೈನಸ್. a1 ಅಂದರೆ -1 = -3 ಹಾಗೆ ಇರಲಿ. ಮೈನಸ್ ಪ್ಲಸ್ 1ಕ್ಕೆ
1 ಸರಿನಾ. ಹಾಂ, ನೆಕ್ಸ್ಟ್ ನೋಡಿರಿ, ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್. ಪ್ಲಸ್ ಮೈನಸ್ ಮೈನಸ್, 3ರಲ್ಲಿ 1 ಕಳೆದ್ರೆ 2. ಉತ್ತರ ಎಷ್ಟು ಬಂತು? -2 ಅಂಥೇಳಿ ಬಂತು. ಓಕೆನಾ. ಸರಿ, ನೆಕ್ಸ್ಟ್ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ -2? ಆಪ್ಷನ್ ಸಿ. ಓಕೆ, ನೆಕ್ಸ್ಟ್. ಸರಿ, ಈಗ ಬರೀ 8ನೇ ಕ್ವಶನನ್ನು ನೋಡೋಣ. ಇದನ್ನು ಒಂದು ಸ್ವಲ್ಪ ಟ್ವಿಸ್ಟಾಗಿ ಕೊಟ್ಟಿದ್ದಾರೆ ಅವರು, ಅದನ್ನು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಓಕೆನಾ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತಕೇಂದ್ರ ನೋಡ್ರಿ, ಒಂದು ಚಿತ್ರ ಕೊಟ್ಟಿದ್ದಾರಲ್ವಾ, ಓ ವೃತ್ತಕೇಂದ್ರ ಕಾಣಿಸ್ತಾ ಇದೆಯಾ ಚಿತ್ರದಲ್ಲಿ? ಹಾಂ, ಓ ವೃತ್ತಕೇಂದ್ರ. ನೆಕ್ಸ್ಟ್ ನೋಡ್ರಿ, ಎ ಪಿ ಬಿ ಕಂಸದ ಉದ್ದ. ಎ ಪಿ ಬಿ ಏನಾಗಿದೆ? ಕಂಸದ ಉದ್ದ. ಎಷ್ಟು ಕೊಟ್ಟಿದ್ದಾರೆ? 4π ಸೆಂಟಿಮೀಟ್ರ್. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪೈ ಇದೆಯಂತೆ? 4π ಆಗಿದೆ. ಓ ಬಿ 9, ಓ ಬಿ 9 ಇದೆ. ಓ ಎ ಸಹಿತ ಎಷ್ಟಿರುತ್ತೆ? 9. ಯಾಕೆ ಹೇಳ್ರಿ? ಇದು ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದರೆ ತೀಟಾ ಕೋನದ ಅಳತೆಯನ್ನು ಕಂಡುಹಿಡಬೇಕು. ಫಸ್ಟ್ ನಮಗೆ ಏನು ಕೊಟ್ಟಿದ್ದಾರಲ್ಲ ಅದರ ಆಧಾರದ ಮೇಲೆ ನಾವು ಕಂಡುಹಿಡ್ತಾ ಹೋಗಬೇಕು. ಓಕೆನಾ. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಹೇಳ್ರಿ? ಎ ಪಿ ಬಿ ಕಂಸದ ಉದ್ದ. ಎ ಪಿ ಬಿ ಕಂಸದ ಉದ್ದ ಈಕ್ವಲ್ ಟು ಎಷ್ಟು? 4π. ಓಕೆನಾ. ಕಂಸದ ಉದ್ದ ಅಂತ ಬಂದ ತಕ್ಷಣ ನಮಗೊಂದು ಫಾರ್ಮುಲಾ ನೆನಪಾಗಬೇಕು. ಯಾವ್ದು ಹೇಳ್ರಿ? ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಏನು ಕೊಟ್ಟಿದ್ದಾರೆ? 4π. ಇಲ್ಲಿ ನೋಡ್ರಿ, ಇಲ್ಲೂ ಗುಣಾಕಾರದಲ್ಲಿದೆ ಪೈ, ಇಲ್ಲೂ ಗುಣಾಕಾರದಲ್ಲಿದೆ. ಸರಿನಾ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ? ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆದರೆ ಟೀಚರ್ ನೀವೇನಂತ ಹೇಳಿದ್ರಿ? ಒಂದು ಗುಣಾಕಾರದಲ್ಲಿದೆ, ಮತ್ತೊಂದು ಎಲ್ಲಿರಬೇಕು? ಭಾಗಾಕಾರದಲ್ಲಿದ್ದರೆ ಮಾತ್ರ ಕ್ಯಾನ್ಸಲ್ ಅಲ್ವಾ? ಇಲ್ಲೂ ಗುಣಾಕಾರ ಅಂದರೆ ಕ್ಯಾನ್ಸಲ್ ಆಗುತ್ತಾ? ಹಾಂ, ಕ್ಯಾನ್ಸಲ್ ಆಗುತ್ತೆ. ಹೇಗೆ? ಇದು ಇದ್ರ ಜೊತೆ ಗುಣಾಕಾರದಲ್ಲಿದೆ, ಈ ಕಡೆ ತೊಗೊಬಂದಾಗ ಭಾಗಾಕಾರದಲ್ಲಿ ಬರುತ್ತಲ್ವ, ಆವಾಗ ಕ್ಯಾನ್ಸಲ್ ಆಗೋದು. ಒಂದು ಸ್ಟೆಪ್ ನಾವು ಡಿಕ್ರೀಸ್ ಮಾಡಿ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಡೈರೆಕ್ಟಾಗಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಏನೇನು ಉಳೀತು? ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2r ವಿಚ್ ಇಸ್ ಈಕ್ವಲ್ ಟು 4 ಅಂಥೇಳಿ. ಈಗ ಆರ್ ಬೆಲೆನ ಕೊಟ್ಟಿದ್ದಾರೆ. ಓ ಬಿ ಅಂದರೆ ತ್ರಿಜ್ಯ ಅಲ್ವಾ, ತ್ರಿಜ್ಯ ಅಂದರೆ 6 ಅಕ್ಷರದಿಂದ ಸೂಚಿಸ್ತಾರಲ್ವಾ. ಆರ್ ಬೆಲೆ ಎಷ್ಟು? 9 ಅಂಥೇಳಿ ಕೊಟ್ಟಿದ್ದಾರೆ ನೋಡ್ರಿ. ಆರ್ ಬೆಲೆಯನ್ನು ಹಾಕಿ ಲೆಕ್ಕ ಮಾಡಿದ್ರೆ ಆಯಿತು. ಓಕೆನಾ. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2, ಆರ್ ಬೆಲೆ ಎಷ್ಟು ಹಾಕಬೇಕು? 9 ಈಕ್ವಲ್ ಟು ಎಷ್ಟು? 4. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 9 2 18 ಈಕ್ವಲ್ ಟು 4. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 18 1 18 2 36, 20 ಇಲ್ಲಿ ಬಂದುಬಿಟ್ಟಿತ್ತು. ಓಕೆನಾ. ಇದು ಸಾರಿ, ಇದು ಮಿಸ್ ಆಯಿತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 20 ಬಂತಾ? ನೆಕ್ಸ್ಟ್ ನೋಡ್ರಿ, ತೀಟಾ ಡಿವೈಡೆಡ್ ಬೈ 20 ಈಕ್ವಲ್ ಟು ಎಷ್ಟು ಉಳೀತು? 4. ತೀಟಾ ಈಕ್ವಲ್ ಟು ಇಲ್ಲಿ 4 ಇಲ್ಲಿರಲಿ, ಇಲ್ಲಿ ಭಾಗಾಕಾರದಲ್ಲಿ 20 ಇದೆ ಅಂತ ಆ ಕಡೆ ಹೋದಾಗ ಏನಾಗುತ್ತೆ? ಗುಣಾಕಾರ. ತೀಟಾ ಈಕ್ವಲ್ ಟು ಎಷ್ಟಾಗುತ್ತೆ? 4 2 8. ತೀಟಾ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು? 80 ಡಿಗ್ರಿ. ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನಲ್ಲಿ 80 ಡಿಗ್ರಿ ಅಂತ ಹೇಳಿ. ಹಾಂ, ಕಾಣಿಸ್ತಾ ಇದೆಯಾ? ಆಪ್ಷನ್ ಬಿ 80 ಡಿಗ್ರಿ ಸರಿಯಾಗಿದೆ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಈಗ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆ ಇಲ್ಲಿಗೆ ಮುಗೀತು. ಈಗ 1 ಮಾರ್ಕ್ಸಿಂದು ಲೆಕ್ಕ ಸರಿನಾ. ಹಾಂ, ನೆಕ್ಸ್ಟ್ ನೋಡ್ರಿ 9ನೇದು, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೀರಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೇನು? ಚರಾಕ್ಷರದ ಘಾತ ಎಷ್ಟಿರಬೇಕು? 1. ಚರಾಕ್ಷರದ ಘಾತ 1 ಇದೆ ಅಂದರೆ ಅದನ್ನೇನಂತ ಕರಿತೀವಿ? ರೇಖಾತ್ಮಕ. ಹಾಗಾದರೆ ಅದರ ಘಾತನೂ ಎಷ್ಟಾಗಿರಬೇಕು? ಮಹತ್ತಮ ಡಿಗ್ರಿ ಸಹಿತ 1 ಆಗಿರಬೇಕು. ಸರಿನಾ. ಹಾಂ, ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನು. ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂತ. ಸರಿನಾ. ಇದರ ಸೂತ್ರ ಏನು ಹೇಳ್ರಿ? 6a² ಅಂಥೇಳಿ. ಸರಿನಾ. 6 ಮೈ ಇರ್ತದಲ್ವ, ಅದಕ್ಕೇನು ಉತ್ತರ 6a². ಸರಿನಾ. ನೆಕ್ಸ್ಟ್ ನೋಡ್ರಿ 11ನೇದು, ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರ. ನಾವು ಒಂದು ಬಾಕ್ಸ್ ಹಾಕ್ತೀವಲ್ವ ಬಹುಲಕಕ್ಕೆ, ಹಾಂ, ಆ ಬಾಕ್ಸ್ ಇರುವಂಥದ್ದು ಯಾವ ವರ್ಗಾಂತರ ಅಂತ ಕೇಳ್ತಿದ್ದಾರೆ. ಬಹುಲಕ ಕಂಡು ಹಿಡಿಬೇಕಾದ್ರೆ ನಾವು ಯಾವುದ್ರ ಆಧಾರದ ಮೇಲೆ ಬಾಕ್ಸನ್ನು ಹಾಕ್ತೀವಿ ಹೇಳ್ರಿ? ಹಾಂ, ಆವೃತ್ತಿಯಲ್ಲಿ ಯಾವುದು ಜಾಸ್ತಿ ಇದೆಯೋ ಅದರ ಆಧಾರದ ಮೇಲೆ ಹಾಕ್ತೀವಲ್ಲ. ಇಲ್ಲಿ ಯಾವ್ದು ಜಾಸ್ತಿ ಇದೆ? 8 ಜಾಸ್ತಿ ಇದೆ, ಹೌದಿಲ್ಲ? ಅದಕ್ಕಾಗಿ ನಾನೇನು ಮಾಡ್ತೀನಿ? ಇದಕ್ಕೆ ಬಾಕ್ಸನ್ನು ಹಾಕ್ತೀನಿ. ಹಾಗಾದರೆ ವರ್ಗಾಂತರ ಎಷ್ಟಾಯಿತು? 3 ರಿಂದ 5 ಅಂತ ಹೇಳಿ ಆಯಿತು. ಸರಿನಾ. ಸರಿ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 12ನೇ ಕ್ವಶನ್ ನೋಡ್ಕೊಳ್ರಿ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ. ಅಸಂಭವ ಘಟನೆಯ ಅಸಂಭವ ಅಂದ್ರೇನು? ಆಗದೇ ಇರುವಂತಹ ಘಟನೆ. ಆಗದೇ ಇಲ್ಲ ಅಂದಮೇಲೆ ಅದರ ಸಂಭವನೀಯತೆ ಇರುತ್ತಾ? ಇಲ್ಲ. ಸಂಭವನೀಯತೆ ಏನಾಯಿತು? 0 ಅಂತ ಹೇಳಿ ಬಂತು. ಓಕೆನಾ. ನೆಕ್ಸ್ಟ್ 13ನೇ ಕ್ವಶನನ್ನು ನೋಡ್ಕೊಳ್ರಿ.
2x ಪ್ಲಸ್ 3y ಮೈನಸ್ 9 = 0 ಮತ್ತು 3x ಪ್ಲಸ್ 2y ಮೈನಸ್ 6 = 0 ಈ ರೇಖಾತ್ಮಕ ಸಮೀಕರಣದ ಜೋಡಿಗಳು ಎಷ್ಟು ಪರಿಹಾರ ಹೊಂದಿವೆ ಅಂತ ನೋಡಬೇಕಾದ್ರೆ a1 a2 ಎಷ್ಟು, b1 b2 ಎಷ್ಟು, c1 c2 ಎಷ್ಟು ಇದನ್ನೆಲ್ಲ ನೋಡಬೇಕಾಗತ್ತಲ್ಲ. ಬನ್ನಿ ಇದನ್ನೆಲ್ಲ ನೋಡ್ತಾ ಹೋಗೋಣ. ಓಕೆನಾ? ನೋಡಿ ಇಕ್ವೇಷನ್ ಏನಂತ ಕೊಟ್ಟಿದ್ದಾರೆ ಫಸ್ಟು ನೋಡ್ತಾ ಹೋಗ್ರಿ. 2x ಪ್ಲಸ್ 3y ಮೈನಸ್ 9 = 0 ಇದು ಒಂದನೇ ಇಕ್ವೇಷನ್. ಎರಡನೇದೇನಾಯಿತು 3x ಪ್ಲಸ್ 2y ಮೈನಸ್ 6 = 0. ಫಸ್ಟ್ a1 ಎಷ್ಟು ಅಂತ ಗೊತ್ತಿರಬೇಕಲ್ವಾ. ಇದ್ರ ಕೆಳಗಿರೋದು a1 ಎಷ್ಟು 2, b1 ಎಷ್ಟು 3, c1 ಎಷ್ಟು ಚಿಹ್ನೆ ಸಹಿತ ಬರಿಬೇಕು -9. ಅದೇ ರೀತಿ ಇಲ್ಲಿ a2 ಎಷ್ಟು, ವೆರಿ ಗುಡ್, ಎಷ್ಟು 3, b2 ಎಷ್ಟು = 2, c2 ಎಷ್ಟು ಚಿಹ್ನೆ ಜೊತೆ -6. ಈಗ a1 ಭಾಗಿಸು a2 ಅದನ್ನು ಮಾಡಿ ನೋಡಬೇಕಲ್ವಾ. a1 ಭಾಗಿಸು a2 ವಿಚ್ ಇಸ್ ಇಕ್ವಲ್ ಟು a1 ಎಷ್ಟು 2, a2 ಎಷ್ಟು 3. ಈಗ b1 ಭಾಗಿಸು b2 ಮಾಡಿ ನೋಡಬೇಕಲ್ವಾ. b1 ಭಾಗಿಸು b2 = b1 ಎಷ್ಟಿದೆ 3 ಭಾಗಿಸು b2 ಎಷ್ಟು 2. ಈಗ c1/c2 ಮಾಡಿ ನೋಡಬೇಕಲ್ಲ. c1/c2 = -9 ಭಾಗಿಸು ಮೈನಸ್ ಕ್ಯಾನ್ಸಲ್ ಆಯಿತು. 3 3 9, 3 2 6. ಉತ್ತರ ಎಷ್ಟು ಬಂತು 3/2 ಅಂತ ಹೇಳಿ ಬಂತು. ಸರಿ, ಇದು ಯಾವ ರೀತಿ ಬಂದಿದೆ ನೋಡ್ರಿ. a1 ಭಾಗಿಸು a2 = b1 ಭಾಗಿಸು b2 = c1 ಭಾಗಿಸು c2. ಇದರಲ್ಲಿ b1 b2 ಸರಿ ಇದೆ, c1 c2 ಸರಿ ಇದೆ. ಆದರೆ a1 ಭಾಗಿಸು a2 ಸರಿ ಇಲ್ಲ. ಈ ಥರದ್ದು ಪೇಜ್ ನಂಬರ್ 29ರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ಚೆಕ್ಔಟ್ ಮಾಡಿ ಇದಕ್ಕೆ ಆನ್ಸರ್ ಬರೀರಿ. ಓಕೆನಾ? ನೆಕ್ಸ್ಟ್ ನೋಡೋಣ ಬರ್ರಿ. ಸರಿ, ನೆಕ್ಸ್ಟ್ ಇರೋದು ಚೆಕ್ಔಟ್ ಮಾಡಿರಿ. 14ನೇದು, ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ y = p of x ಬಹುಪದೋಕ್ತಿ ಶೂನ್ಯತೆಗಳನ್ನು ಬರೆಯಿರಿ. ಶೂನ್ಯತೆಗಳು ಅಂದರೆ ಹೇಗೆ ಕಂಡುಹಿಡ್ತಿದ್ರಿ ಹೇಳಿ ನೋಡೋಣ. ನೀವು ಎಕ್ಸ್ ಅಕ್ಷದಲ್ಲಿ ಯಾವ್ಯಾವ ಬಿಂದುಗಳ ಟಚ್ ಆಗಿರುತ್ತೋ ಅದೇ ನಮ್ಮ ಶೂನ್ಯತೆ. ಇಲ್ಲಿ ಒಂದು ಕಡೆ ಟಚ್ ಆಗಿದೆಯಾ, ಇದರ ಶೂನ್ಯತೆ ಏನು ಹೇಳ್ರಿ, ಹೇಗೆ ಬರಿಬೇಕು ಇದನ್ನ -1, 0 ಅಂತೇಳಿ ಬರಿಬೋದು. ಈಗ ಇಲ್ಲೊಂದು ಕಡೆ ಟಚ್ ಆಗಿದೆಯಲ್ಲ 1 2 3 4 ಇದೇನಾಯಿತು 4, 0. ಹಾಗಾದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ -1. ಇಲ್ಲೆಷ್ಟಿದೆ 4. ಹಾಗಾದರೆ ಎರಡು ಶೂನ್ಯತೆಗಳು ಯಾವುದು -1 ಮತ್ತು 4. ಓಕೆನಾ? ನೆಕ್ಸ್ಟ್ ನೋಡ್ರಿ 15ನೇ ಲೆಕ್ಕ ನೋಡ್ರಿ ಏನು ಮಾಡಬೇಕು ಅಂತ ಹೇಳಿ ಬರಿ ಸಾಲ್ವ್ ಮಾಡೋಣ ಅದನ್ನು. ಆಯಿತಾ? x × x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. 15ನೇ ಕ್ವಶನು x × x + 2 = 0 ವರ್ಗ ಸಮೀಕರಣದ ಮೂಲಗಳು. ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು ಗೊತ್ತಾ. ಇಲ್ಲಿ ಒಂದು ಸಂಖ್ಯೆ ಬಂದಿದೆ, ಇಲ್ಲಿ 2 ಸಂಖ್ಯೆ ಬಂದಿದೆ, ಹೌದಾ. ಎರಡಕ್ಕೂ ಸೇರಿ 0ನ ಅಪ್ಲೈ ಮಾಡಿದಾರಲ್ವಾ. ನೀವೇನು ಮಾಡಬೇಕು, ಈ ಕಡೆ ಒಂದಕ್ಕೆ ಪ್ಲಸ್ ಅಪ್ಲೈ ಮಾಡಬೇಕು, ಈ ಕಡೆ ಮತ್ತೊಂದಕ್ಕೆ 0 ಅಪ್ಲೈ ಮಾಡಬೇಕು. ಓಕೆನಾ? ಈಗ ಸಪ್ರೇಟಾಗಿ ಅಪ್ಲೈ ಮಾಡಬೇಕು 0ನ. x = 0 ಅಂತ ಇಲ್ಲಿ ಕಾಮನಾಗಿ ಬಂದುಬಿಡ್ತು. ಇಲ್ಲೇನು ಮಾಡಬೇಕು +2 ಈ ಕಡೆ ತೊಗೊಂಡಾಗ -2. ಹಾಗಾದರೆ ಎರಡು ಮೂಲಗಳು ಯಾವ್ಯಾವುದು x = 0 ಮತ್ತೊಂದು ಯಾವುದು x = -2. ಇದು ಇಷ್ಟು ಸಿಂಪಲ್ ಆಗಿದೆ. ಓಕೆನಾ? ನೆಕ್ಸ್ಟ್ ಲೆಕ್ಕ ನೋಡೋಣ ಬರ್ರಿ. ನೆಕ್ಸ್ಟ್ ಲೆಕ್ಕ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೆಯಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೂರೂ ಬಾಹುಗಳ ಅಳತೆಗಳನ್ನು ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂದರೆ ಯಾವ ನಿಯಮ ಯೂಸ್ ಮಾಡಿರ್ತಾರೆ, ನಿಯಮ ಬಾಹು ಸಮರೂಪತೆ ನಿರ್ಧಾರಕ ಗುಣವನ್ನು ಯೂಸ್ ಮಾಡಿರ್ತಾರೆ. ಇಲ್ಲೆಲ್ಲಾದರೂ ಒಂದು ಕೋನ ಕೊಟ್ಟಿದ್ರೆ ಒಂಚೂರು ಕನ್ಫ್ಯೂಸ್ ಆಗ್ತಿತ್ತು. ಯಾವುದೇ ರೀತಿ ಕೋನಗಳನ್ನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಬಾಹು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದಾಗುತ್ತೆ. ಓಕೆನಾ? ಸರಿ, ಈಗ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಬರ್ರಿ. 1ನೇ ಪ್ರಶ್ನೆ ನೋಡ್ರಿ ಏನಿದೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC 90 ಡಿಗ್ರಿ. ಇಲ್ಲಿ ಕೆಳಗಡೆ ಒಂದು ಚಿತ್ರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಕೋನ ABC ಅಂದರೆ ಈ ಕೋನ B ಇದೆಯಲ್ಲ ಅದೆಷ್ಟು ಡಿಗ್ರಿ ಇದೆ 90 ಡಿಗ್ರಿ ಆಗಿದೆ. ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಕೆಳಗೆಲ್ಲಿ sin α ಅಂತ ಕೊಟ್ಟಿದ್ದಾರೆ, ಅದರ ಬೆಲೆಯನ್ನು ಕಂಡುಹಿಡಿಬೇಕು. ಸರಿನಾ? ಬರೀ ಕಂಡುಹಿಡಿಯೋಣ. sin α ಅಂದರೆ ಎಷ್ಟು ಅಂಥೇಳಿ. sin α ಫಸ್ಟು ಸೈನ್ ಅದರ ಫಾರ್ಮುಲಾ ಏನಪ್ಪ, ಸೈನ್ನ ಫಾರ್ಮುಲಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಆಲ್ಫಾ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ನಮ್ಮ ಆಲ್ಫಾ ಅಲ್ಲ, ಇದೇನಾಗುತ್ತೆ ಅಭಿಮುಖ ಬಾಹು, ಇದೇನಾಗುತ್ತೆ ಪಾರ್ಶ್ವಬಾಹು. ಈ 90 ಡಿಗ್ರಿ ಅಭಿಮುಖವಾಗಿರೋದು ವಿಕರ್ಣ. ಈಗ ಆಲ್ಫಾ ಕೊಟ್ಟಿದ್ದಾರಲ್ಲ, ಆಲ್ಫಾಗೆ ಅಭಿಮುಖವಾಗಿರೋದು ಯಾವತ್ತೂ ಅಭಿಮುಖ ಬಾಹು.
ಈ 90 ಡಿಗ್ರಿಗೆ ಯಾವತ್ತೂ ಅಭಿಮುಖವಾಗಿರೋದು ವಿಕರ್ಣ, ಇದು ನೆನಪಿರಲಿ. ಸರಿನಾ? ನಮಗೇನು ಹೇಳಿದ್ದಾರೆ? ಸೈನ್ ಆಲ್ಫಾ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಎಷ್ಟು ಕೊಟ್ಟಿದ್ದಾರೆ? 3 ಮಾನಗಳು ಅಂತ ಕೊಟ್ಟಿದ್ದಾರಲ್ವಾ? ಅಭಿಮುಖ ಬಾಹು ಅಂದರೆ ಎಷ್ಟು ಬರೀತೀರಿ? 3. ವಿಕರ್ಣ ಎಷ್ಟು ಕೊಟ್ಟಿದ್ದಾರೆ? ಚೆಕ್ಔಟ್ ಮಾಡಿರಿ. 5. ಎಷ್ಟು ಕೊಟ್ಟಿದ್ದಾರೆ? 5. ಸರಿನಾ? ಒಂದನೇದಂತೂ ಬರೀದ್ರಿ 3/5. ಎರಡನೇದು ನೋಡ್ರಿ, ಟ್ಯಾನ್ ತೀಟಾ. ಈಗ ನೋಡ್ರಿ ಮತ್ತೆ ಕೋನದ ಹೆಸರು ಚೇಂಜ್ ಆಗಿದೆ. ಇಲ್ಲಿ ಆಲ್ಫಾ ಕೊಟ್ಟಿದ್ದಾರೆ, ಇಲ್ಲಿ ತೀಟಾ ಕೊಟ್ಟಿದ್ದಾರೆ. ತೀಟಾ ಅಂದರೆ ಏನಾಗುತ್ತೆ? ಇದಕ್ಕೆ ಅಭಿಮುಖವಾಗಿರೋದು ಏನಾಯಿತು? ಅಭಿಮುಖ ಬಾಹು. ಈ 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತು ವಿಕರ್ಣ. ಈಗ ಉಳಿದಿರೋದು ಏನಾಗುತ್ತೆ? ಪಾರ್ಶ್ವ ಬಾಹು. ಟ್ಯಾನ್ ತೀಟಾದ ಬೆಲೆ ಏನು ಹೇಳ್ರಿ? ಟ್ಯಾನ್ ತೀಟಾ ಅಂದರೆ ಅಭಿಮುಖ ಬಾಹು, ಬೆಲೆ ಅಲ್ಲ, ಫಾರ್ಮುಲಾ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಈಗ ತೀಟಾಗೆ ಅಭಿಮುಖ ಬಾಹು ಯಾವುದು? 4. ಸರಿನಾ? ಪಾರ್ಶ್ವ ಬಾಹು ಯಾವುದಪ್ಪ? ಹಾಗಾದರೆ 3. ಓಕೆ, ಹಾಗಾದರೆ ಉತ್ತರ ಇಷ್ಟು ಈಸಿ ಇದರದು ಕಂಡುಹಿಡಿಯೋದು. ಇಷ್ಟು ಬರೆದ್ರೆ ಸಾಕು. ನೀವು ಎಷ್ಟು ಮಾರ್ಕ್ಸ್ ತೊಗೋಬಹುದು? 2 ಮಾರ್ಕ್ಸನ್ನು ಕಣ್ಣು ಮುಚ್ಕೊಂಡು ತೊಗೋಬಹುದು. ಓಕೆನಾ? ನೆಕ್ಸ್ಟ್ ಲೆಕ್ಕ ನೋಡೋಣ ಬರ್ರಿ. 18ನೇದು ಏನಂತ ಕೊಟ್ಟಿದ್ದಾರೆ? 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಂತೂ ತುಂಬ ಈಸಿ ಆಗಿರೋದು, ಸುಮಾರು ಸಲ ಆಲ್ರೆಡಿ ಸಾಧಿಸಾಗಿದೆ. ಈಗ ಬೇಕಾದ್ರೆ ಮತ್ತೊಂದು ಸಲ ಬೇಕಾದ್ರೆ ಸಾಧಿಸೋಣ. ಓಕೆನಾ? ನೋಡ್ತಾ ಹೋಗ್ರಿ. 6 + √2 ಅಂತ ಹೇಳಲ್ವಾ? 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಫಸ್ಟ್ ನಾವು ಅದನ್ನು ಏನಂತ ಅನ್ಕೋಬೇಕು? ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂಥೇಳಿ ಅಂದ್ಕೊಳ್ಳೋಣ. ಓಕೆನಾ? ಅದನ್ನು ಆ ಥರ ಊಹಿಸೋಣ ನಾವು. ಹಾಗೆ ಅಂದ್ಕೊಂಡ ತಕ್ಷಣ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ಫಾರ್ಮಲ್ಲಿ ಬರೀಬಹುದು? A/B ಫಾರ್ಮಲ್ಲಿ ನಾವು ಬರೀಬಹುದು. ಇಲ್ಲಿ ಮೆನ್ಷನ್ ಮಾಡಬೇಕು A ಅಂದ್ರೇನು, B ಅಂದ್ರೇನು ಅಂಥೇಳಿ. A ಮತ್ತು Bಗಳು ಏನು ಹೇಳಿದ್ದೆ? ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆನಾ? ಮತ್ತೊಂದೇನು? ಪೂರ್ಣಾಂಕಗಳು ಸಹಿತ ಹೌದು, ಪೂರ್ಣಾಂಕಗಳು. ಮತ್ತೊಂದು ಕಂಡೀಷನ್ ಏನಿತ್ತು ಹೇಳ್ರಿ? B ≠ 0. B ಏನಾಗಿರಬಾರ್ದು? 0 ಆಗಿರಬಾರ್ದು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? 6 ಇದೆಯಲ್ಲ, 6ಅನ್ನು ಆ ಕಡೆ ತೊಗೊಂಡೋಗ್ಬೇಕು. ಇಲ್ಲಿ ರೂಟ್ ಏನಿರುತ್ತಲ್ಲ ಅದನ್ನು ಇದೇ ಕಡೆ ಇರಬೇಕು, ಬಾಕಿದೆಲ್ಲ ಆ ಕಡೆ. =A/B ಹಾಗೆ ಇರಲಿ. ಈ 6 ಆ ಕಡೆ ಹೋದಾಗ -6. ಈಗ √2 ಇಲ್ಲಿ A ಹಾಗೆ ಇರಲಿ, B × A 6B ಡಿವೈಡೆಡ್ ಬೈ B ಅಂಥೇಳಿ. ಇಲ್ಲಿ ಏನು ಮಾಡಿದ್ವಿ ಗೊತ್ತಾ? ನಾವು ಲಸಾವನ್ನು ತೆಗೆದ್ವಿ. B ಮತ್ತು 1ರ ಲಸ ಏನಾಯಿತು? B ಆಯಿತು. ಇಲ್ಲಿ B ಬರಬೇಕು ಅಂದರೆ ಯಾವುದರಿಂದ ಗುಣಿಸ್ಬೇಕು? 1ರಿಂದ. ಇಲ್ಲಿ 1ರಿಂದ ಗುಣಿಸ್ಬೇಕು ಅಂದರೆ ಇಲ್ಲೂ A × 1 A. ಆಮೇಲೆ ಇಲ್ಲಿ Bದಿಂದ ಗುಣಿಸ್ಬೇಕು, ಯಾಕಂದರೆ B ಬರಬೇಕಲ್ವಾ? 1 × B B. ಇಲ್ಲಿ Bದಿಂದ ಗುಣಿಸಿದ್ರೆ ಇಲ್ಲೂ ಸಹಿತ Bದಿಂದ 6 × B 6B. ಹೌದಿಲ್ಲ? ಈಗ ಡೈರೆಕ್ಟಾಗಿ ಬರೀರಿ. √2 ಒಂದು ಎಂತಹ ಸಂಖ್ಯೆ? ನಿಮ್ಗೆ ಆಲ್ರೆಡಿ √3 √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ಕೊಟ್ಟಿದ್ರಲ್ಲ, ಅದರಿಂದ ಏನು ಗೊತ್ತಾಗುತ್ತೆ ನಮಗೆ? √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಗೊತ್ತಾಯಿತು. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರೀಬೇಕು. A, 6, B ಪೂರ್ಣಾಂಕವಾಗಿದೆ. ಪೂರ್ಣಾಂಕ ಆದರೂ ಸಹಿತ ಅದು ಯಾವ ರೀತಿ ಕೊಟ್ಟಿದ್ದಾರೆ ನೋಡಿರಿ. ಇದಿಷ್ಟನ್ನು A ಅಂತ ತಿಳ್ಕೊಂಡು ಇದಿಷ್ಟನ್ನು B ಅಂತ. A/B ಫಾರ್ಮಲ್ಲಿ ಇದೆಯಲ್ಲ, A/B ಫಾರ್ಮಲ್ಲಿ ಇದ್ದರೆ ನಾವೇನಂತ ಬರೀಬೋದು? A - 6B / B ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಸಂಖ್ಯೆಯಾಗಿದೆ. ಹೌದಲ್ಲ? ಈಗ ಇಲ್ಲಿ ನೋಡ್ರಿ, ಈ √2 ಅಭಾಗಲಬ್ಧ ಸಂಖ್ಯೆ, ಇದು ಏನಾಗಿದೆ? ಭಾಗಲಬ್ಧ ಸಂಖ್ಯೆ. ಯಾವತ್ತಾದರೂ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಇರುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಏನು ಬರೀಬೇಕು? ಅಭಾಗಲಬ್ಧ ಸಂಖ್ಯೆ ≠ ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಏನಂತ ಬರಬೇಕು? ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಬರೆದ್ರಾಯ್ತು. ಓಕೆನಾ? ಅಭಾಗಲಬ್ಧ ಸಂಖ್ಯೆ ಈ ರೀತಿ ಸಾಧನೆ ಮಾಡಿದ್ದೀವಿ. ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಸಿಗುತ್ತೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ. ಓಕೆನಾ? ಬರ್ರಿ ನೆಕ್ಸ್ಟ್ ಲೆಕ್ಕ ನೋಡೋಣ. ಓಕೆ,
ಎರಡು ಧನಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆನಾ? ಸರಿ, ಇದಕ್ಕೆ ಉತ್ತರ ಕಂಡುಹಿಡಿಯೋಣ. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಬಿಡುವ. ಮಸ ಮತ್ತು ಲಸಗಳು ಕ್ರಮವಾಗಿ, ಮಸ ಎಷ್ಟು ಕೊಟ್ಟಿದ್ದಾರೆ? ಕ್ರಮವಾಗಿ ಅಂತಂದರೆ ಫಸ್ಟ್ ಕೊಟ್ಟಿದ್ದು ಯಾವುದು? ಮಸ ಎಷ್ಟು? 4. ನೆಕ್ಸ್ಟ್ ಕೊಟ್ಟಿರೋದು ಯಾವುದು? ಲಸ ಎಷ್ಟು ಕೊಟ್ಟಿದ್ದಾರೆ? 60. ಒಂದು ಪೂರ್ಣಾಂಕ ಅಂದರೆ ಫಾರ್ ಎಕ್ಸಾಂಪಲ್ ಅದನ್ನು ಎ ಅಂತ ಹೇಳಿ ಇಟ್ಕೊತೀನಿ. ಎ ಎಷ್ಟು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ನಾವೇನು ಕಂಡು ಹಿಡಿಬೇಕು ನೋಡ್ರಿ? ಮತ್ತೊಂದು ಪೂರ್ಣಾಂಕ ಅಂದರೆ ನಾವೇನು ಕಂಡು ಹಿಡಬೇಕು? ಬಿಯನ್ನು ಕಂಡು ಹಿಡಿಬೇಕು. ಎ, ಬಿ ಮತ್ತು ಮಸ ಲಸ ಇದಕ್ಕೆಲ್ಲ ಒಂದು ರಿಲೇಷನ್ಶಿಪ್ ಇದೆ. ಸರಿನಾ? ಏನಿದೆ ಅಪ್ಪ ಹಾಗಾದರೆ? ಏನೋ ಒಂದು ಸಂಬಂಧ ಇದೆ. ಏನಿದೆ? ಎ ಗುಣಿಸು ಬಿ ಈಕ್ವಲ್ ಟು ಲಸ ಗುಣಿಸು ಮಸ ಇದು ಆಲ್ರೆಡಿ ತಾಳೆ ನೋಡು ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ, ಆದರೂ ಮರ್ತೋಗಿರ್ಬೋದು. ಸರಿನಾ? ಎ ಅಂದರೆ ಏನು ಹೇಳ್ರಿ? 20 ಗುಣಿಸು ಬಿ ಅಂದರೆ ಕೊಟ್ಟಿದ್ದಾರಾ? ಇಲ್ಲ. ಹಾಗಾಗಿ ನಾವೇನು ಬರಿಬೇಕು? ಬಿನೇ ಬರಿಬೇಕು. ಲಸ ಜಾಗದಲ್ಲಿ ಏನು ಬರೀತೀರಾ? 60 ಗುಣಿಸು ಮಸ ಜಾಗದಲ್ಲಿ ಏನು ಬರೆಯೋದು? 4. ಓಕೆ, ಬಿ ಹಾಗೆ ಇರಲಿ. 60 ಗುಣಿಸು 4. ಈ 20 ಗುಣಾಕಾರದಲ್ಲಿ ಇದೆಯಲ್ಲ, ಇದ್ರ ಜೊತೆ ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಿಸು 20. 0 ಹೋಯ್ತು, 0 ಹೋಯ್ತು. 2 ಒಂದಲೇ 2, 3 ಬಿ ಈಕ್ವಲ್ ಟು 3 ಗುಣಿಸು 4 ಅಷ್ಟು ಉಳಿತಲ್ಲ. 3 4 ಎಷ್ಟು? 12. ಹಾಗಾದರೆ ಬಿ ಬೆಲೆ ಎಷ್ಟು ಬಂತು ನಮಗೆ? 12 ಅಂಥೇಳಿ ಬಂತು. ಓಕೆನಾ? ಬನ್ನಿ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 19ನೇ ಲೆಕ್ಕ ನೋಡ್ರಿ. ಇದಂತೂ ನಿಮ್ಮ ಫೇವ್ರೇಟ್ ಅನ್ಕೊತೀನಿ ನಾನು. ಏನು ಕೇಳಿದಾರೆ ನೋಡ್ರಿ? ವರ್ಜಿಸುವ ವಿಧಾನ. ನೋಡ್ರಿ ಏನಂತ ಕೇಳಿದ್ದಾರೆ? ಕ್ವಶನ್ಸ್ ಫಸ್ಟ್ ಬರ್ಕೊಬಿಡ್ತೇನೆ ನಾನು. 2x + y = 10, x - y = 2 ಅಂಥೇಳಿ. ಓಕೆನಾ? ಬರ್ರಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಏನು ಹೇಳಿದ್ದೆ? ಇಲ್ಲಿ 2x ಇದ್ದರೆ ಇಲ್ಲೂ 2x ಇರಬೇಕು. ಇದೆಯಾ? ಇಲ್ಲ. ಇಲ್ಲಿ y ಇದೆ, ಇಲ್ಲೂ y ಇದೆ. ಹಾಂ, ಆದರೆ ಚಿಹ್ನೆನೂ ಏನಾಗಿರಬೇಕು? ಚೇಂಜ್ ಇರಬೇಕು. ಇದೆಯಾ? ಇಲ್ಲ ಚೇಂಜ್. ಹಾಗಾಗಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎರಡೂ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಮತ್ತೆ. 2x + x ಏನಾಗುತ್ತೆ? 3x = 10 + 2 12. ಎಕ್ಸ್ ಹಾಗೆ ಇರಲಿ, 12 ಹಾಗೆ ಇರಲಿ. ಈ 3 ಈ ಕಡೆ ಬಂದಾಗ ಭಾಗಿಸು. ಯಾಕಂದರೆ ಎಕ್ಸ್ ಜೊತೆ ಇದು ಗುಣಾಕಾರದಲ್ಲಿದೆ. ಯಾವುದು ಚಿಹ್ನೆ ಇಲ್ಲ ಅಂದರೆ ಮಧ್ಯದಲ್ಲಿ ಗುಣಾಕಾರ ಇದೆ ಅಂತೇಳಿ ಅರ್ಥ. ಓಕೆನಾ? 3 1 3 4. ಎಕ್ಸ್ = ಬೆಲೆ ಎಷ್ಟು? 4. ಇದೇ ಬೆಲೆಯನ್ನು ಯಾವುದಾದ್ರು ಇಕ್ವೇಷನ್ ಸಿಂಪಲ್ ಆಗಿ ಕಾಣಿಸುತ್ತಲ್ಲ ಅದರಲ್ಲಿ ಹಾಕಿಬಿಟ್ರೆ ಆಯಿತು. ಓಕೆನಾ? ನಾನು ಇದರಲ್ಲಿ ಹಾಕಿಬಿಡ್ತೀನಿ. 2x + y = 10. ಯಾಕೆ ಇದರಲ್ಲಿ ಹಾಕಿದೆ? ಇದು ಸಿಂಪಲ್ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ಮೈನಸ್ ಇದೆ ಅಲ್ವಾ? ಮೈನಸ್ ಜೊತೆ ಒಂಚೂರು ಕಾಂಪ್ಲಿಕೇಶನ್ಸ್ ಆಗ್ತಾ, ಅದಕ್ಕೆ ಇದರಲ್ಲೇ ಹಾಕ್ತೆ. ಓಕೆನಾ? 2ಕ್ಕೆ 2 ಹಾಗೆ ಇಟ್ಕೊಂಡೆ. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು? 4. ಆಮೇಲೆ ಯಾವುದು? +y = 10. 4 2 8 + y = 10. y ಹಾಗೆ ಇರಲಿ, 10 ಹಾಗೆ ಇರಲಿ. ಈ 8 ಆ ಕಡೆ ಹೋದಾಗ -8. y = 10ರಲ್ಲಿ 8 ಕಳೆದ್ರೆ ಎಷ್ಟು? 10ರಲ್ಲಿ 8 ಕಳೆದ್ರೆ 2. ಎಕ್ಸ್ ಬೆಲೆ ಗೊತ್ತಾಯಿತು, y ಬೆಲೆ ಗೊತ್ತಾಯ್ತಾ ಈಗ? ಸರಿ ಹಾಗಾದರೆ. ಓಕೆನಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಬರ್ರಿ. ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ? 20ನೇ ಕ್ವಶನ್ನು. x² + 8x + 12 = 0. ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ನಾನು ಮೊದಲೇ ಹೇಳಿದ್ದೆ, ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಮತ್ತು ಶೋಧಕಗಳನ್ನು ಎರಡಕ್ಕೂ ಸೇಮ್ ಮಧ್ಯದ ಪದ ಒಡೆಯೋ ಮೆಥಡನ್ನೇ ಯೂಸ್ ಮಾಡಿರಿ ಅಂತೇಳಿ ಹೇಳಿದ್ದೆ, ಹೌದಿಲ್ಲ? ಬರ್ರಿ ಅದನ್ನು ಕಂಡುಹಿಡಿಯೋಣ ಈಗ. ನೋಡ್ತಾ ಹೋಗ್ರಿ. x² + 8x + 12 = 0. ಫಸ್ಟ್ ಸ್ಟೆಪ್ ಏನು ಹೇಳ್ರಿ? ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡೋದು. ಏನು ಬಂತು? 12x². ಆಮೇಲೆ ಮಧ್ಯದ ಪದ ಬಿಡೋ ಹಾಗಿಲ್ಲ, ಅದಕ್ಕೆ ಬೇಜಾರಾಗುತ್ತಲ್ವಾ? ಅದಕ್ಕೆ ಏನು ಹಾಕ್ಕೋಬೇಕು? 8x. ಈಗ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಏನು ಬರಬೇಕು? 12. ಕೂಡಿಸೋ ಅಥವಾ ಕಳೆ ಮಾಡಿದಾಗ ಏನು ಬರಬೇಕು? 8 ಬರಬೇಕು. ಓಕೆನಾ? ಆ ಸಂಖ್ಯೆ ಯಾವ್ಯಾವುದು ಹಾಗಾದರೆ? ನೋಡಿರಿ, 6x 2x ಅಂತ ಬರಿತೀನಿ. 6 × 2 6 2 12. x × x x². ಇಲ್ಲಿ 6ರಲ್ಲಿ 2 ಕೂಡಿಸಿದ್ರೆ 8 ಅಲ್ವಾ? ಇಲ್ಲಿ ಎಲ್ಲ ಕಡೆನೂ ಪ್ಲಸ್ ಬಂದಿರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ. ಎರಡೂ ಕಡೆ ಪ್ಲಸ್ ಹಾಕಿದ್ರೆ ಆಯಿತು. 6x 2x. ಸರಿನಾ? ಎರಡೂ ಕಡೆ ಪ್ಲಸ್ ಚಿಹ್ನೆನೇ ಬರುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಕಡೆನೂ ಪ್ಲಸ್ ಬಂದಿದೆ, ಅದಕ್ಕೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿರಿ ಏನು ಮಾಡಬೇಕು? ಈ x² ಹಾಗೆ ಇಡಬೇಕು, ಪ್ಲಸ್ 6x ಇದೆಯಲ್ಲ ಅದನ್ನು ಹಾಗೆ ಇಡಬೇಕು, ಪ್ಲಸ್ 2x ಹಾಗೆ ಇಡಬೇಕು, ಪ್ಲಸ್ 12 = 0. ಓಕೆನಾ? ನೋಡಿರಿ, ಇದು ಫಸ್ಟ್ ಪದ ಹಾಗೆ ಇಡಬೇಕು,
ಕೊನೆಯ ಪದನೂ ಹಾಗೆ ಹೇಳ್ಬೇಕು. ಆದರೆ ಮಧ್ಯದ ಪದ ಮಾತ್ರ ಬರಿಬಾರ್ದು, ಅದ್ರ ಬದಲಾಗಿ ಇಲ್ಲಿ ಹೊಡ್ಕೊಂಡಿರ್ತೀವಲ್ಲ ಆ ಪದನ ತಂದು ಸೇರಿಸ್ಬೇಕು. ಈಗ ಎರಡೆರಡರ ಗುಂಪನ್ನಾಗಿ ಅದನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಎರಡೂ ಕಡೆ ಯಾವ್ದು ಕಾಮನ್ ಇದೆ? ಸಂಖ್ಯೆ ಕಾಮನ್ ತೆಗೆಯೋದು ನಿಮ್ಗೊಂಚೂರು ಕಷ್ಟ ಆಗುತ್ತೆ, ಸರಿನಾ? ಆದರೆ ಚರಾಕ್ಷರ ಇಲ್ಲಿ ಸಂಖ್ಯೆ ಅಂತೂ ಇಲ್ಲ, ಚರಾಕ್ಷರ ಕಾಮನ್ ಹೇಳಾಯ್ತಲ್ವಾ, ಚರಾಕ್ಷರ ತೆಗೆದುಬಿಡ್ರಿ. ಏನು ಉಳಿತು? ಎಕ್ಸ್ ಪ್ಲಸ್ ಆರ್ ಉಳಿತು, ಹೌದಿಲ್ಲ? ಪ್ಲಸ್ ಇಲ್ಲೇ ನೋಡ್ರಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಇಲ್ಲಿ ಚರಾಕ್ಷರ ಇಲ್ಲದೆ ಇರೋದ್ರಿಂದ ಸಂಖ್ಯೆ ಕಾಮನ್ ಆಗುತ್ತೆ. ನಿಮಗೆ ಸಂಖ್ಯೆ ಗೊತ್ತಾಗಲ್ಲ, ಹೌದಾ? ಅದಕ್ಕೆ ಏನು ಮಾಡಬೇಕು? ಒಂಚೂರು ದೊಡ್ಡ ಸಂಖ್ಯೆ ಇರುತ್ತಲ್ಲ ಅದರ ಅವಿಭಾಜ್ಯ ಅಪವರ್ತನ ಮಾಡ್ಕೊಬಿಡ್ಬೇಕು. 2 6 12, 2 3 6, 3 1 3. ಈಗ ನೋಡ್ರಿ, ಈ 12ರಲ್ಲಿ 2 ಇದೆ, ಮತ್ತೊಂದು 2 ಇದೆ, ಮತ್ತು 3 ಇದೆ, ಹೌದಿಲ್ಲ? ಇಲ್ಲೂ 2 ಇದೆ, ಈಗ 12ರಲ್ಲೂ 2 ಇದೆ ಹೇಳಾಯ್ತು. ಹಾಗಾದ್ರೆ ಹೊರಗೆ ತೆಗೆಯೋಣ, ಒಂದು 2ಅನ್ನು. ಇಲ್ಲಿ 2ಅನ್ನು ಹೊರಗೆ ತೆಗೆದ್ರೆ ಇಲ್ಲಿ ಎಷ್ಟು ಉಳಿತು? ಎಕ್ಸ್ ಉಳಿತು. ಇಲ್ಲೊಂದು ಪ್ಲಸ್ ಹಾಕೋಣ. ಇಲ್ಲಿ ನೋಡ್ರಿ, ಈ 2ಅನ್ನು ನಾನು ಏನು ಮಾಡಿದೆ? ಇಲ್ಲಿ ಬರೆದು ಬಿಟ್ಟೆ ಅಂತ ತಿಳ್ಕೊಳ್ಳಿ. ಏನೇನು ಉಳಿತು? 3 2 6, 6 ಉಳಿತು ಹೇಳಲ್ವಾ? ಹಾಗಾದ್ರೆ ಅರ್ಥ =0. ಈಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ಪರೀಕ್ಷೆ 2 ಬರೆಯೋ ಇಂಟೆನ್ಷನ್ ಇದ್ದರೆ ಇದನ್ನೆಲ್ಲ ಕ್ಲಿಯರಾಗಿ ನೋಡಿ ಅರ್ಥ ಮಾಡ್ಕೊಂಬಿಡ್ರಿ, ಮುಂದೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಏನು ಇದು ಸರಿ ಇದೆಯಾ ತಪ್ಪಿದೆಯಾ ನಾವು ಮಾಡಿದ್ದು? ಈ ಬ್ರ್ಯಾಕೆಟಲ್ಲಿ ಎರಡೂ ಕಡೆ ಸೇಮ್ ಬಂತು ಅಂದರೆ ನಾವು ಮಾಡಿದ್ದು ಏನಾಗಿದೆ? ಸರಿ ಇದೆ. ಈ ಎರಡೂ ಬ್ರ್ಯಾಕೆಟಲ್ಲಿ ಇದೆಯಲ್ಲ ಅದನ್ನು ಒಂದು ಸಲ ಮಾತ್ರ ಬರೀರಿ. ಓಕೆ, ನೆಕ್ಸ್ಟು ಇಲ್ಲಿ ಉಳಿದಿರೋದೇನಿದೆ? ಒಂದು ಬ್ರ್ಯಾಕೆಟ್ ಬರೆದಾದ್ಮೇಲೆ ಇಲ್ಲಿ ಏನು ಉಳಿತು? ಎಕ್ಸ್. ಇಲ್ಲಿ ಬರೆದಾದ್ಮೇಲೆ ಇಲ್ಲಿ ಏನು ಉಳಿತು? +2 = ಎಷ್ಟಾಯಿತು? 0. ಎರಡಕ್ಕೂ ಸೇರಿ 0 ಇದೆಯಲ್ಲ, ನಾವೇನು ಮಾಡಬೇಕು ಹೇಳ್ರಿ? ಹಾಂ, ವೆರಿ ಗುಡ್. ಒಂದೊಂದಕ್ಕೆ 0 ಕೊಡಬೇಕಲ್ವಾ? ಹಾಂ, x + 6 = 0. ಇಲ್ಲೇನಾಯಿತು? x + 2 = 0. x + 6 ಇದ್ದಿದ್ದು ಆ ಕಡೆ ತೊಗೊಂಡೋದ್ರೆ -6. x + 2 ಇದ್ದಿದ್ದು ಆ ಕಡೆ ತೊಗೊಂಡೋದ್ರೆ -2. ಹಾಗಾದರೆ ಮೂಲಗಳೇನೇನು ಬಂತು? x - 6 ಬಂತು, ಮತ್ತೊಂದೇನು x = -2 ಅಂತ ಬಂತು. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಂ, ಇದರಲ್ಲೇ ಅಥವಾ ಕ್ವಶನ್ ಇದೆ ನೋಡ್ರಿ. ಏನಿದೆ? x² + 4x + 5 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕ ಕಂಡುಹಿಡಿಯೋದು ಇದಂತೂ ಈಸಿಗಿಂತ ಈಸಿ, ಹೌದಲ್ಲ ನಿಮಗೆ? ಹಾಂ, ನೋಡ್ರಿ ಹೇಗೆ ಕಂಡುಹಿಡಬೇಕು ಶೋಧಕನ? ಅದಕ್ಕೊಂದು ಸೂತ್ರ ಇದೆ. ಏನು ಹೇಳ್ರಿ ಸೂತ್ರ? ಹಾಂ, ಈ ಥರ ಬರ್ಕೊಂಡ್ಬಿಡ್ತೀನಿ ಒಂಚೂರು. ಹಾಂ, ಸೂತ್ರ ಏನು ಹೇಳ್ರಿ? b² - 4ac, ಹೌದಿಲ್ಲ? ಇದು ನಮ್ಮ ಸೂತ್ರ. ಈಗ b ಅಂದ್ರೇನು, a ಅಂದ್ರೇನು, c ಅಂದ್ರೇನು, ಇದು ಫಸ್ಟ್ ಗೊತ್ತಿರಬೇಕಲ್ವಾ? ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಈ ಕಡೆ ಬರ್ಕೊಂಡ್ಬಿಡ್ತೀನಿ. x² + 4x + 5 = 0. ಹಾಂ, ಇದು ಯಾವ ಫಾರ್ಮಲ್ಲಿದೆ? ax² + bx + c = 0. ಎ ಜಾಗದಲ್ಲಿ ಏನು ಕಾಣಿಸ್ತಾ ಇದೆಯಾ? ಇಲ್ಲ. ಹಾಗಾದರೆ ಎ ಜಾಗದಲ್ಲಿ ಏನಿದೆ? ಸಾರಿ, ಇಲ್ಲಿ ಕೆಳಗಡೆ ಬರೀತೀನಿ ನೋಡ್ರಿ. a = 1. ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ? 4. ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ? 5 ಅಲ್ವಾ? ವೆರಿ ಗುಡ್. ಬಿ ಜಾಗದಲ್ಲಿ ಏನಿದೆ? 4. ಸ್ಕ್ವೇರ್ ಇದೆ, ಸ್ಕ್ವೇರ್, ಮೈನಸ್ ಇದೆ, ಮೈನಸ್, 4 ಇದೆ, 4. ಎ ಜಾಗದಲ್ಲಿ ಏನು ಹಾಕಬೇಕು? 1. ಸಿ ಜಾಗದಲ್ಲಿ ಏನು ಹಾಕಬೇಕು? 5 = 4 ಸ್ಕ್ವೇರ್ ಅಂದರೆ 4ಅನ್ನು 2 ಸಲ ಗುಣಿಸ್ಬೇಕು. 4 4 16, ಮೈನಸ್ 4 1 4, 4 5 20. 16ರಲ್ಲಿ 20 ಕಳಿಲಿಕ್ಕೆ ಬರುತ್ತಾ? ಇಲ್ಲ ಅಲ್ವಾ? 20ರಲ್ಲಿ 16 ಕಳಿಬೇಕು. ಎಷ್ಟಾಯಿತು? 4. ಅದರ ದೊಡ್ಡ ಸಂಖ್ಯೆ ಚಿಹ್ನೆ ಎಷ್ಟು? ಮೈನಸ್. ಉತ್ತರ ಎಷ್ಟು ಬಂತು? -4. ಈ ಥರ ಮೈನಸ್ ಚಿಹ್ನೆ ಬಂತು ಅಂತ ಅಂದ್ಕೊಳ್ಳೆ ನಾ ಏನು ಹೇಳಿದ್ದೆ ನಿಮಗೆ? ಮೈನಸ್ ಬಂತು ಅಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂಥೇಳಿ ಅರ್ಥ. ಓಕೆನಾ? ಹಾಂ, ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಇದು ಮಾಡಬಹುದು ಅಥವಾ ಈ ಲೆಕ್ಕ ಮಾಡಬಹುದು. 2 ಲೆಕ್ಕನೂ ಈಸಿಯಾಗಿ ಕೊಟ್ಟಿದ್ರು ನಿಮಗೆ. ಓಕೆನಾ? ಆರಾಮ್ಸೆ 2 ಮಾರ್ಕ್ಸ್ ತೊಗೋಬಹುದಿತ್ತು. ಸರಿ, ಬನ್ನಿ ನೆಕ್ಸ್ಟ್ ಲೆಕ್ಕನ ಮಾಡೋಣ. ಏನು ಕೆಟ್ಟಿದ್ದಾರೆ ನೋಡ್ರಿ? 21 ನೋಡ್ರಿ. 5, 9, 13 ಸಮಾಂತರ ಎಷ್ಟಿದೆ? ಮೊದಲ 20 ಪದಗಳ ಮೊತ್ತ ಅಂತ ಹೇಳಿ ಕೇಳಿದ್ದಾರೆ. ಹಾಂ, ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಬನ್ನಿ ಈ ಲೆಕ್ಕನ ಮಾಡ್ತಾ ಹೋಗೋಣ. ಹೇಗೆ ಮಾಡೋದು ನೋಡ್ರಿ? ಪದಗಳ ಮೊತ್ತ ಅಂತ ಅಂದ ತಕ್ಷಣ ಒಂದು ಸೂತ್ರ ಬರುತ್ತೆ. ಯಾವ್ದು ಹೇಳ್ರಿ? ವೆರಿ ಗುಡ್. SN = n/2 × 2a + n - 1 × d. ಇದು ನಮ್ಮ ಸೂತ್ರ. ಈ ಸೂತ್ರದಲ್ಲಿ ನಮಗೆ ಬೆಲೆ ಹಾಕ್ಲಿಕ್ಕೆ ಏನೇನು ಬೇಕಪ್ಪ? n ಬೇಕು, a ಬೇಕು, d ಬೇಕು, ಹೌದಲ್ಲ? ಫಸ್ಟ್ ಅದನ್ನು ಕಂಡುಹಿಡ್ಕೊಬಿಡ್ಬೇಕು. ಸರಿ, ಫಸ್ಟ್ ನೋಡ್ರಿ, a = ಬೇಕಲ್ವಾ? a ಅಂದ್ರೇನು? ಮೊದಲನೇ ಪದ ಅಂದರೆ ಎಷ್ಟಿದೆ? 5. ಸರಿನಾ? ನೆಕ್ಸ್ಟ್ n ಬೇಕಲ್ವಾ? n ಅಂದರೆ ಎಷ್ಟು ಪದಗಳ ಮೊತ್ತ ಕಂಡು ಹಿಡಿತಾ ಇದ್ದೀವಿ ಅಂತ ಹೇಳಿ. n ಎಷ್ಟು ಕಂಡು ಹಿಡಿತಾ ಇದ್ದೀವಿ ಹೇಳ್ರಿ? 20 ಅಲ್ವಾ? ಹಾಗಾದರೆ n ಎಷ್ಟು ಬಂತು? 20. ಈಗ ಡಿ ಕಂಡು ಹಿಡಿಬೇಕಲ್ಲ. ಡಿ ಅಂದ್ರೇನು? ಇದು a1, ಇದು a2, ಇದು a3, ಹೌದಲ್ಲ?
ಡಿ ಅಂದ್ರೇನು A2 ಮೈನಸ್ A1. A2 ಅಂದರೆ ಎಷ್ಟು ಕೊಟ್ಟಿದ್ದಾರೆ 9 ಮೈನಸ್ A1 ಎಷ್ಟು ಕೊಟ್ಟಿದ್ದಾರೆ 5. 9ರಲ್ಲಿ 5 ಕಳೆದ್ರೆ ಎಷ್ಟು 4. ಓಕೆನಾ. ಸರಿ, ಇದೆಲ್ಲ ಬೆಲೆ ಗೊತ್ತಾಯಿತು. ಪಟ ಅಂತೇಳಿ ಹಾಕಿಟ್ಟು ಮುಗಿಸ್ಬಿಡುವ. SN ಈಕ್ವಲ್ ಟು ಎನ್ ಅಂದರೆ ಎಷ್ಟು 20 ಭಾಗಿಸು 2 ಬ್ರ್ಯಾಕೆಟಿಗೆ ಬ್ರ್ಯಾಕೆಟ್ 2ಕ್ಕೆ 2. ಎ ಜಾಗದಲ್ಲಿ ಏನು ಹಾಕಬೇಕು 5 ಪ್ಲಸ್ ಎನ್ ಜಾಗದಲ್ಲಿ ಎಷ್ಟು 20 ಮೈನಸ್ 1. ಡಿ ಜಾಗದಲ್ಲಿ ಎಷ್ಟು 4 ವಿಚ್ ಇಸ್ ಈಕ್ವಲ್ ಟು 2 1 2 10. ಭಾಗ ಹೋದ್ರೆ ಮಾತ್ರ ಭಾಗ ಹೊಡಿಬೇಕಾ, ಇಲ್ಲಿ ಹೋಗ್ತಾ ಇದೆ ಅದಕ್ಕೆ ನಾವು ಭಾಗ ಹೊಡಿತಾ ಇದ್ದೇನೆ ಅಷ್ಟೇ. 10ಕ್ಕೆ 10 ಬರದೆ, 5 2 10 ಬರದೆ, ಪ್ಲಸ್ 20ರಲ್ಲಿ 1 ಕಳೆದ್ರೆ ಎಷ್ಟು 19. ಇಲ್ಲೊಂದು 4 ಇದೆಯಲ್ಲ, ಅದನ್ನು 4ನ್ನು ಹಾಗೆ ಬರೀತೀನಿ. ಈಕ್ವಲ್ ಟು 10 ಇರಲಿ ಪ್ಲಸ್ 19 4 76. ಓಕೆನಾ. ಈಗ ನೋಡ್ರಿ ಏನಾಗುತ್ತೆ, 10ಕ್ಕೆ 10 ಹಾಗೆ ಇಟ್ಟೆ, 76 ಪ್ಲಸ್ 10 86. 86 ಇದು ಬ್ರ್ಯಾಕೆಟ್ ಇದೆ ಅಂದರೆ ಅರ್ಥ ಏನು, ಗುಣಾಕಾರ. 86 ಗುಣಿಸು 10 ಅಥವಾ 10 ಗುಣಿಸು 86 ಅಂದರೆ 860. S20ರ ಸೂತ್ರ ಸರಿನಾ. S20 ಅಂದರೆ ಎಷ್ಟು 20 ಪದಗಳ ಮೊತ್ತ ಎಷ್ಟು 860. ಓಕೆ, ಬರ್ರಿ ನೆಕ್ಸ್ಟ್ ಲೆಕ್ಕ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡೋಣ. ಓಕೆನಾ. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳು. PA ಮತ್ತು PB ಏನಾಗಿದೆ ಸ್ಪರ್ಶಕಗಳು. PA 4 ಸೆಂಟಿಮೀಟರ್ ಕೊಟ್ಟಿದ್ದಾರಂತೆ. APO ಈಕ್ವಲ್ ಟು 40 ಡಿಗ್ರಿ. APO ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 40 ಡಿಗ್ರಿ. ಆದರೆ AOBಯನ್ನು ಕಂಡುಹಿಡಿಬೇಕು. P ಮತ್ತು PB ಅಳತೆ ನೋಡ್ರಿ. PA 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದರೆ PBನೂ ಸಹಿತ ಏನಾಗುತ್ತೆ 4 ಸೆಂಟಿಮೀಟರ್. ಯಾಕೆ ಹೇಳ್ರಿ, ಸ್ಪರ್ಶಕಗಳ ಉದ್ದ ಏನಾಗಿರ್ತದೆ ಸಮನಾಗಿ. ಯಾವಾಗ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಏನಾಗಿರ್ತದೆ ಸಮ. ಈಗ PB ಅಂತೂ ಕಂಡುಹಿಡ್ದಾಯ್ತು. ಈಗೇನು ಕಂಡುಹಿಡಬೇಕು AOB ಕಂಡುಹಿಡಿಬೇಕಲ್ವಾ. ಸರಿ ನೋಡ್ರಿ, ಇದರಲ್ಲಿ ಯಾವತ್ತೂ ಈ ಕೋನ A ಇದೆಯಲ್ಲ ಅದು ಯಾವತ್ತೂ ಎಷ್ಟು ಡಿಗ್ರಿ ಇರುತ್ತೆ 90 ಡಿಗ್ರಿ. ಯಾಕೆ ಇದು ನೋಡ್ರಿ, ಕೇಂದ್ರ ಬಿಂದುವಿನಿಂದ ಎಳೆದಿರುವಂಥ ಲಂಬ ಸ್ಪರ್ಶಕಕ್ಕೆ ಏನಾಗಿರ್ತದೆ ಯಾವತ್ತೂ 90 ಡಿಗ್ರಿಯಲ್ಲೇ ಇರುತ್ತೆ. ಇದು 90 ಇದು 40 ಆದರೆ ಇದು ಎಷ್ಟಪ್ಪ. ಇದು ಹೆಂಗೆ ಕಂಡುಹಿಡಿಬೋದು ಹೇಳ್ರಿ, ತ್ರಿಭುಜದ ಒಳಕೋನಗಳ ಮೊತ್ತ. ಏನೇನು ಕೊಟ್ಟಿದ್ದಾರೆ ಹೇಳ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ ಅಂದರೆ ಏನಂತ ಹೇಳಿದ್ದಾರೆ, ಕೋನ A ಪ್ಲಸ್ ಕೋನ O ಪ್ಲಸ್ ಕೋನ P ವಿಚ್ ಇಸ್ ಈಕ್ವಲ್ ಟು ಎಷ್ಟು 180 ಡಿಗ್ರಿ. ಕೋನ A ಅಂದರೆ ಎಷ್ಟು 90 ಡಿಗ್ರಿ. ಕೋನ O ಅಂದರೆ ಎಷ್ಟು 40 ಡಿಗ್ರಿ ಪ್ಲಸ್ ಕೋನ O ಅಂದರೆ 40 ಡಿಗ್ರಿ ಅಲ್ಲ, ಕೋನ O ಅಂತಲೇ ಬರಿತೀನಿ. ಕೋನ P ಎಷ್ಟು 40 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. 90 40 ಕೂಡಿಸಿದಾಗ ಎಷ್ಟು ಸಿಗುತ್ತೆ 130 ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ಕೋನ O ಹಾಗೆ ಇರುತ್ತೆ, ಇದೆರಡನ್ನು ಕೂಡಿಸಿದೆ ಈಕ್ವಲ್ ಟು 180. ಕೋನ O ಹಾಗೆ ಇರಲಿ 180 ಡಿಗ್ರಿ. 130 ಮೈನಸ್ ಮಾಡಿದ್ರೆ 130 ಡಿಗ್ರಿ. ಕೋನ O ಈಕ್ವಲ್ ಟು 180ರಲ್ಲಿ 30 ಕಳೆದ್ರೆ 50 ಡಿಗ್ರಿ. ಈಗ ಈ ಕೋನ O 50 ಡಿಗ್ರಿ ಬಂತು. ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಇದು 50 ಇದು 50 ಅಂತಂದರೆ AOB ಟೋಟಲ್ ಆಗಿ ಎಷ್ಟಾಯಿತು, ವೆರಿ ಗುಡ್ 100 ಡಿಗ್ರಿ. ಎರಡನ್ನು ಕೂಡಿಸಿದಾಗ ಅಷ್ಟು ಬರುತ್ತೆ. ಓಕೆನಾ. ನೆಕ್ಸ್ಟ್ 23ನೇದು ಮಾಡೋಣ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 22ನೇದು 23ನೇದು ನೋಡ್ರಿ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 ಈಕ್ವಲ್ ಟು x ಘಾತ y ಇಂಟು z ಆದರೆ XYZ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಥರ ಕೊಟ್ಟರು ಅಂತ ಅಂದ ತಕ್ಷಣ ನೀವೇನು ಮಾಡಬೇಕು, ಸಿಂಪಲ್ ಆಗಿ ಅವಿಭಾಜ್ಯ ಅಪವರ್ತನ ಯಾವುದ್ರದ್ದು ಇಲ್ಲಿ ಕೊಟ್ಟಿದ್ದಾರಲ್ಲ 40 ಅದರದ್ದು. ಓಕೆನಾ. ಮಾಡ್ತಾ ಹೋಗೋಣ ಬರ್ರಿ. 40 2 2 0 ಉಳಿತಾ. 2 10 20 2 5 5 1 ಸರಿನಾ. ಈಗ 40 ಈಕ್ವಲ್ ಟು 2ರ ಘಾತ ಎಷ್ಟು ಬರೀತೀರಿ 3, ಯಾಕಂದರೆ 3 ಸಂಖ್ಯೆ ಇದೆಯಲ್ಲ ಗುಣಿಸು. 5ರ ಘಾತ ಎಷ್ಟು 1. ಇಲ್ಲೂ ಸಹಿತ ನೋಡ್ರಿ ಯಾವ ಫಾರ್ಮಲ್ಲಿ ಬಂದಿದೆ, ಎಕ್ಸ್ನ ಘಾತ y. ಎಕ್ಸ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ 2. y ಜಾಗದಲ್ಲಿ ಘಾತದಲ್ಲಿ y ಇದೆಯಲ್ಲ, ಹಾಗಾದರೆ y ಜಾಗದಲ್ಲಿ ಏನು ಕಾಣಿಸ್ತಾ ಇದೆ 3. ಝಡ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, ಝಡ್ ಅಂದರೆ ಪಕ್ಕದಲ್ಲಿರೋದು. ಇಲ್ಲಿ ಪಕ್ಕದಲ್ಲಿ ಯಾವುದಿದೆ 5 ಸಿಕ್ತಾ. ಝಡ್ ಸಿಕ್ತು, ಎಕ್ಸ್ ಸಿಕ್ತು, ವೈನು ಸಹಿತ ಸಿಕ್ತು. ಈಸಿ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಆಯಿತಾ. ಹೋಪ್ ನೀವೆಲ್ಲ ಎಕ್ಸಾಮಲ್ಲಿ ಇದೇ ಥರ ಉತ್ತರ ಸರಿಯಾಗಿ ಬರ್ತಿದ್ದೀರಾ ಅಂಥೇಳಿ. ಮತ್ತೊಂದೇನಂತಂದರೆ 13ನೇ ಕ್ವಶನ್ ಒಂದು ಸ್ವಲ್ಪ ಡೌಟ್ ಇದೆ, ಅದನ್ನೊಂದು ಕ್ಲಿಯರ್ ಮಾಡಿ ಹೇಳಿರ್ತೀನಿ ನೋಡಿರಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.